ಕಳೆದ ಒಂದು ವಾರದಿಂದ ಈಚೆಗೆ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಆಭರಣ ಪ್ರಿಯರಿಗೆ ಒಂದಷ್ಟು ಸಿಹಿ ಸುದ್ದಿ ಇರುವಂಥದ್ದು. ಅದಕ್ಕೆ ನಾನೀಗ ಮೈಸೂರಿನ ಅಶೋಕ ರಸ್ತೆಯಲ್ಲಿರುವಂಥ ಚಿನ್ನದ ಅಂಗಡಿಯಲ್ಲಿ ಇರುವಂಥದ್ದು. ಅಂದರೆ ಕಳೆದ ಒಂದು ವಾರಗಳಿಂದ ಈಚೆಗೆ ಚಿನ್ನದ ದರದಲ್ಲಿ 1 ಗ್ರಾಮ್ ಚಿನ್ನದಲ್ಲಿ 3,000 ರು ಅಷ್ಟು ಕಡಿಮೆ ಆಗಿರುವಂಥದ್ದು. ಇನ್ನು ಚಿನ್ನವನ್ನು ಹೊರತುಪಡಿಸಿದ್ದಾಗಿದ್ದಲ್ಲಿ ಬೆಳ್ಳಿಯಲ್ಲಿ 50% ರಷ್ಟು ಕುಸಿತಗೊಂಡಿರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದಷ್ಟೇ 16,000 ರು ಗಡಿಯನ್ನು ಸಹ 1 ಗ್ರಾಮ್ ಚಿನ್ನಕ್ಕೆ ದಾಟಿತ್ತು. ಇದರ ಜೊತೆಗೆ ಬೆಳ್ಳಿಯು ಕೂಡ 475 ರೂಗಳನ್ನು ಸಹ ತಲುಪಿತ್ತು. ಈ ಕಾರಣದಿಂದಾಗಿ ಚಿನ್ನವನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಹಿಂದೇಟನ್ನು ಆಗ್ತಾಯಿದ್ರು. ಆದರೆ ಈಗ ಚಿನ್ನ ಹಾಗೂ ಬೆಳ್ಳಿಯ ದರ ಕಡಿಮೆ ಆಗಿರುವಂಥ ನಿಟ್ಟಿನಲ್ಲಿ ಚಿನ್ನದ ಅಂಗಡಿಗಳತ್ತ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಗ್ರಾಹಕರು ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಜೊತೆಗೆ ಡಾಲರ್ನ ಮುಂದೆ ರೂಪಾಯಿ ಮೌಲ್ಯ ಕುಸಿತಗೊಂಡಿರುವಂಥದ್ದು, ಜೊತೆಗೆ ಡಾಲರ್ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ತಿರುವಂಥ ಕಾರಣದಿಂದಾಗಿ ಈ ಪ್ರಮಾಣದಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಕುಸಿತಗೊಳ್ತಿರುವಂಥದ್ದು. ಅಂದರೆ ಇದೇ ಮೊದಲ ಬಾರಿಗೆ ಕೇವಲ ಒಂದು ವಾರದ ಒಳಗಾಗಿ ಬರೋಬ್ಬರಿ 3,000 ರು ಅಷ್ಟು ಚಿನ್ನ 1 ಗ್ರಾಮ್ಗೆ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಬೆಳ್ಳಿಯಲ್ಲೂ ಸಹ ಸಾಕಷ್ಟು 50% ರಷ್ಟು ಕುಸಿತಗೊಂಡಿರುವಂಥದ್ದು. ಈ ಕಾರಣಕ್ಕಾಗಿಯೇ ಮೈಸೂರಿನ ಬಹುತೇಕ ಜ್ಯುವೆಲರಿ ಶಾಪ್ಗಳಿಗೆ ಗ್ರಾಹಕರು ಭೇಟಿಯನ್ನು ನೀಡಿ ಚಿನ್ನವನ್ನು ಹಾಗೂ ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಕಡಿಮೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲೂ ಸಾರ್ವಜನಿಕರಿದ್ದಾರೆ. ನಮ್ಮ ಜೊತೆ ಜ್ಯುವೆಲರಿ ಶಾಪ್ನ ಮ್ಯಾನೇಜರ್ ಇದ್ದಾರೆ, ಅವ್ರು ಮಾತಾಡ್ತೀವಿ. ಸರ್, ಕಳೆದ ಒಂದು ವಾರದಿಂದ ಈಚೆಗೆ ಭಾರಿ ಪ್ರಮಾಣದಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಕುಸಿತಗೊಂಡಿದೆ, ಕಾರಣ ಏನು? ಸರ್, ಕಾರಣ ನಿಮಗೆ ಜಿಯೋ ಪೊಲಿಟಿಕ್ಸ್, ಈ ವಾರ್ ಕಂಡೀಷನ್ ಏನಿದೆ ಇದರಿಂದಲೇ ನಿಮ್ಗೆ ಇನ್ಕ್ರೀಸ್ ಆಗಿತ್ತು. ಈಗ ಇದರಿಂದಲೇ ನಿಮ್ಗೆ ವಾಪಸ್ ಅದೇನು ಸೆಟ್ಲ್ಮೆಂಟ್ ಆಗಿದೆ, ನಿಮ್ಗೆ ರೇಟ್ ಡೌನ್ ಆಗ್ತಾ ಇದೆ. ಅಲ್ಲ, ಈ ಪ್ರಮಾಣದಲ್ಲಿ ಮುಂಚೆ ಯಾವ್ದಾದ್ರು ಕಡಿಮೆ ಆಗಿತ್ತಾ? ಏಕೆಂದರೆ ಕಳೆದ ಒಂದು ವಾರದಿಂದ ಈಚೆಗೆ ಬರೋಬ್ಬರಿ ಚಿನ್ನ 3,000 ಕಡಿಮೆ ಇದೆ, ಬೆಳ್ಳಿ 50% ಅಷ್ಟು ಕಡಿಮೆ ಆಗಿದೆ ಸರ್. ಈ ಪ್ರಮಾಣದಲ್ಲಿ ಯಾವಾಗಲೂ ಇಷ್ಟೊಂದು ಡಿಕ್ರೀಸ್ ಆಗಲಿ ಇಷ್ಟೊಂದು ಇನ್ಕ್ರೀಸ್ ಆಗಲಿ ನಾವು ಯಾವಾಗಲೂ ನೋಡಿರಲಿಲ್ಲ ಸರ್. ಈ ಇನ್ಕ್ರೀಸ್ ಆಗಿ ನಾವು ನೋಡಿರೋದು ಈ ಮಟ್ಟದಲ್ಲೇ. ಸೊ ನಾವೀಗೇನಂದರೆ ನಾವೀಗೇನು ವಾರ್ ಕಂಡೀಷನಲ್ಲಿ ಈ ಉಕ್ರೇನ್ದು, ಇರಾನು ಮತ್ತು ಈ ಟ್ರಂಪ್ ತೊಗೊಳ್ತಿರೋ ಎವ್ರಿಡೇ ಡಿಸಿಷನ್ಸು ಇದರಿಂದಲೇ ನಮಗೆ ಈ ರೇಟ್ ಡಿಫ್ರೆನ್ಸ್ ನಾವು ನೋಡ್ತಾ ಇರೋದು. ಸೊ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆದರೆ ಜನಸಾಮಾನ್ಯಗೂ ಅವರಿಗೆ ಎಲ್ರಿಗೂ ಅದು ಅರ್ಥ ಆಗುತ್ತೆ ಇದು ಗ್ರ್ಯಾಜುವಲ್ ರೇಟ್ ಡಿಫ್ರೆನ್ಸ್ ಅಂತ. ಈ ಒಂದೊಂದು ದಿನಕ್ಕೂ ನೀವು ಲೆಕ್ಕ ಹಾಕಿ ಒಂದು ದಿನಕ್ಕೆ 300 ರೂಪಾಯಿ, ಒಂದು ದಿನಕ್ಕೆ ಒಂದು ವಾರದಲ್ಲಿ ನೀವು ಕೌಂಟ್ ಮಾಡಿದ್ರೆ ಹೆಚ್ಚು ಕಮ್ಮಿ 1,500-2,000 ರೂಪೀಸ್ ವ್ಯತ್ಯಾಸ ಇರುತ್ತೆ. ಸೊ ಈ ವ್ಯತ್ಯಾಸಗಳು ಇದರಲ್ಲಿ ಆಗೋದು ಅಂದರೆ ಈ ವಾರ್ ಟೈಮಲ್ಲೇ ಈ ಥರಗಳು ಡಿಫ್ರೆನ್ಸ್ಗಳಾಗೋದು. ಮುಂದಿನ ದಿನಗಳಲ್ಲಿ ಈ ಚಿನ್ನ ಬೆಳ್ಳಿ ದರದಲ್ಲಿ ಮತ್ತಷ್ಟು ಕಡಿಮೆ ಆಗುತ್ತಾ ಅಥವಾ ಏರಿಕೆ ಆಗೋ ಸಾಧ್ಯತೆ ಇದೆ? ಹೇಗೆ? ಇನ್ನೊಂದು ಸ್ವಲ್ಪ ಡಿಕ್ರೀಸ್ ಆಗಬಹುದು, ಗೊತ್ತಿಲ್ಲ, ಇಷ್ಟೇ ಆಗುತ್ತೆ. ಯಾರಿಗೂ ಈ ರೇಟ್ ಹೀಗೆ ಆಗುತ್ತೆ ಹಾಗೆ ಮಾಡೋಕ್ಕಾಗುತ್ತೆ, ಯಾರೂ ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಡಿಕ್ರೀಸ್ ಆಗ್ಬೋದು, ಅಥವಾ ಆದರೆ ಸಾಧ್ಯತೆ ಇಲ್ಲದೇ ಇದ್ದರೆ ಈಗ ನೆನೆಗೂ ನಾವು ನೋಡಿದಾಗಲೂ ಮತ್ತೆ ಜಾಸ್ತಿ ಆಗುತ್ತೆ. 500 ರೂಪಾಯಿ ಒಂದೇ ದಿನಕ್ಕೆ ಜಾಸ್ತಿ ಆಗೋಯ್ತು. ಹಾಗಂದ್ಬಿಟ್ಟು ನಾವು ಮತ್ತೆ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಚಿನ್ನ ಬೆಳ್ಳಿ ಕಡಿಮೆ ಆಗಿರೋದ್ರಿಂದ ಗ್ರಾಹಕರು ಬರ್ತಾ ಇದ್ದಾರೆ ಖರೀದಿ ಮಾಡಲಿಕ್ಕೆ. ಗ್ರಾಹಕರು ಇದ್ದೇ ಇರ್ತಾರೆ ಸರ್. ನಾನು ಏನು ಹೇಳ್ತೀನಿ ಅಂದರೆ ಅನಿವಾರ್ಯತೆ ಇದರಲ್ಲಿ ತೊಗೊಳ್ಳೇಬೇಕು. ಈಗ ಒಂದು ಫಂಕ್ಷನ್ ನೀವು ಮಾಡಬೇಕಂದ್ರೆ ಈಗ ರೇಟ್ ಇದೆ, ನಾನು ಆಮೇಲೆ ತೊಗೊಳ್ತೀನಿ ಅಂತ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಆಯಾ ಟೈಮ್ಗೆ ನಾವು ಏನೇನು ಕೆಲಸಗಳು ಮುಗಿಸ್ಬೇಕು ನಾವು ಅದನ್ನು ಮುಗಿಸ್ಲೇಬೇಕು. ಪ್ರಮಾಣ ಕಮ್ಮಿ ಆಗ್ಬೋದು. ನೀವು 100 ಗ್ರಾಮ್ ತೊಗೊಳ್ಳೋ ಜಾಗದಲ್ಲಿ 80 ಗ್ರಾಮ್ 90 ಗ್ರಾಮ್ ಹೋಗ್ಬೋದೇ ವಿನ ನಾನು ಕ್ಯಾನ್ಸಲೇ ಮಾಡಿಬಿಡ್ತೀನಿ ತೊಗೊಳ್ಳೋದೇ ಇಲ್ಲ ಅಂತ ಯಾರೂ ಮಾಡೋಕ್ಕಾಗಿಲ್ಲ. ನನ್ನದೇ ಫಂಕ್ಷನ್ ನಾನು ತೊಗೊಳ್ಳೇಬೇಕು, ನಾನು ತೊಗೊಳ್ಳೇಬೇಕು. ಈ ಪ್ರಮಾಣದ ದರದಲ್ಲಿ ಪ್ರಸ್ತುತ ಟೈಮಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರೈಟ್ ಅಂತ ಅನಿಸುತ್ತೆ ಸರ್? ನಾನು ಇನ್ವೆಸ್ಟ್ಮೆಂಟ್ ಅಂತ ಹೇಳಲ್ಲ ಸರ್. ಇಫ್ ಯು ನೀಡ್ ಇಟ್ಸ್ ಪರ್ಫೆಕ್ಟ್. ಸೊ ನಾವು ಗೋಲ್ಡ್ ತೊಗೊಳೋದು, ನಾನು ಇವತ್ತು ತೊಗೊಂಡು ನಾಳೆ ಸೇಲ್ ಮಾಡಿಬಿಡ್ತೀನಿ, ನನಗೆ ಇಷ್ಟು ಪ್ರಮಾಣದಲ್ಲಿ ನನಗೆ ಅದ್ರಲ್ಲಿ ಪ್ಲಸ್ ಸಿಕ್ತು, ಇಷ್ಟು ಪ್ರಮಾಣದಲ್ಲಿ ನನಗೆ ಮೈನಸ್ ಸಿಕ್ತು, ಅದನ್ನು ನೋಡಬೇಕಂತಂದರೆ ನೀವು ಅವಾಗ ಬೇರೆ ರೀತಿಯಲ್ಲೇ ಅದನ್ನು ನೋಡಬೇಕಾಗತ್ತೆ. ನಾವು ಇದನ್ನು ನಮ್ಮ ಈರ್ಷೆ ಏನಿದೆ ಅದಕ್ಕೆ ನಾವು ಬಳಸ್ತೀವಿ. ಇದು ಜ್ಯುವೆಲರಿ ಶಾಪ್ನ ಮ್ಯಾನೇಜರ್ನ ಮಾತುಗಳಾಗ್ತಿರುವಂಥದ್ದು. ಸದ್ಯಕ್ಕೆ ಈಗ ಭಾರಿ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ಕುಸಿತಗೊಂಡಿದೆ. ಆದರೆ ಮುಂಬರ್ತಂಥ ದಿನಗಳಲ್ಲಿ ಇದೇ ಪ್ರಮಾಣದಲ್ಲಿ ಇರುತ್ತಾ ಅಥವಾ ಏರಿಕೆ ಆಗುತ್ತಾ ಅನ್ನುವಂಥ ಅನುಮಾನಗಳು ಸದ್ಯಕ್ಕೆ ಇದೆ. ಇದೆಲ್ಲದಕ್ಕೂ ಕಾರಣ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಜೊತೆಗೆ ಟ್ರಂಪ್ ಅವರು ತೆಗೆದುಕೊಳ್ತಿರುವಂಥ ಕೆಲವೊಂದಷ್ಟು ನಿರ್ಧಾರಗಳು ಚಿನ್ನ ಹಾಗೂ ಬೆಳ್ಳಿಯ ಮೇಲೆ ಭಾರಿ ಪ್ರಮಾಣದಲ್ಲಿ ಒಂದಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.